HR ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಹೊಸಕೋಟೆ ತಾಲೂಕಿನ ಹನಗೊಂಡಳ್ಳಿ ಹೋಬಳಿಯ ನೂತನ ಕಟ್ಟಡದ ಉದ್ಘಾಟನೆ ಒಂದು ಸುದ್ದಿಯನ್ನು ನೋಡೋಣ. ಹೊಸಕೋಟೆ ತಾಲೂಕಿನ ಹನಗೊಂಡಳ್ಳಿ ಗ್ರಾಮದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಹಾಗೂ ಉಪ ತಹಸೀಲ್ದಾರ್ ಕಚೇರಿ ನೂತನ ಕಟ್ಟಡವನ್ನು ಶಾಸಕ ಶರತ್ ಬಚ್ಚೇಗೌಡ, ತಹಸೀಲ್ದಾರ್ ಸೋಮಶೇಖರ್, ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುತ್ಕೂರು ಸಂತೋಷ್ ಕುಮಾರ್, PDO ರವಿಚಂದ್ರ ಸೇರಿದಂತೆ ಇತರೆ ಗಣ್ಯರು ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿದರು. ಹೊಸಕೋಟೆ ತಾಲೂಕಿನ ಅನಗುಂಡಹಳ್ಳಿಯ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಹಾಗೂ ಉಪ ತಹಸೀಲ್ದಾರ್ ಕಚೇರಿಯ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ದಾನಿಗಳ ಸಹಕಾರದಿಂದ CSR ಅನುದಾನದ ಅಡಿಯಲ್ಲಿ ಮಾದರಿ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದು, ಈ ಕಟ್ಟಡ ನಿರ್ಮಾಣಕ್ಕೆ ಸಹಕರಿಸಿದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಇವತ್ತು ನಿಜವಾಗ್ಲೂ ಹನಗೊಂಡಳ್ಳಿ ಹೋಬಳಿಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರಿಬೇಕಾದಂತ ಒಂದು ದಿನ. ಕೇಂದ್ರ ಸ್ಥಾನದಲ್ಲಿ ಇವತ್ತು RI ಅವ್ರಿಗೆ, DT ಅವ್ರಿಗೆ ಸುಮಾರು ವರ್ಷಗಳಿಂದ ಒಂದು ಕಚೇರಿ ಇರಲಿಲ್ಲ, ಅವ್ರದೇ ಆದಂತ ಪ್ರತ್ಯೇಕವಾದಂತ ಕಾರ್ಯನಿರ್ವಹಣೆಗೆ ಜಾಗ ಇರಲಿಲ್ಲ. ಇವತ್ತ ಸ್ಥಳನ ಗುರುತಿಸಿ ಹೆದ್ದಾರಿಯಲ್ಲಿ ಒಳ್ಳೆ ನೂತನವಾದಂತ ನಮ್ಮ ಕಂದಾಯ ಇಲಾಖೆಯ ಕಚೇರಿನ ಇವತ್ತು ನಾವು ಉದ್ಘಾಟನೆ ಮಾಡಿದೀವಿ. ಅದೇ ರೀತಿಯಲ್ಲಿ ನಮ್ಮ ಹನಗೊಂಡಳ್ಳಿ ಗ್ರಾಮ ಪಂಚಾಯಿತಿಯ ಕಟ್ಟಡ ಸುಮಾರು 2.5-3 ವರ್ಷದ ಹಿಂದೆಗಡೆ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು, ಅಧ್ಯಕ್ಷರುಗಳು ನರೇಗಾ ಅನುದಾನದಲ್ಲಿ ಪ್ರಾರಂಭ ಮಾಡಿ ನಾನಾ ಕಾರಣಗಳಿಂದ ಉದ್ಘಾಟನೆ ಆಗದೆ ನಿಂತಿದ್ದಂತ ಕಚೇರಿನ ಇವತ್ತಿನ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಅವರು ಎಲ್ಲ ನಮ್ಮ ಸದಸ್ಯರುಗಳು ಸೇರ್ಕೊಂಡು ಪಂಚಾಯಿತಿ ಅನುದಾನ, CSR ಇವೆಲ್ಲವುಗಳನ್ನು ಕೂಡ ಬಳಸಿ ನನ್ನ ಅಂದಾಜು ಹೊಸಕೋಟೆ ತಾಲೂಕಲ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲ, ಕರ್ನಾಟಕ ರಾಜ್ಯಕ್ಕೇನೆ ಮಾದರಿಯಾದಂತ ಗ್ರಾಮ ಪಂಚಾಯಿತಿ ಕಟ್ಟಡನ ಇವತ್ತು ಹೊಸಕೋಟೆ ತಾಲೂಕಲ್ಲಿ ಕಟ್ಟಿದ್ದಾರೆ. ಜೋರಾದ ಚಪ್ಪಾಳೆ ಮುಖಾಂತರ ಇವತ್ತು ಅವರೆಲ್ಲರಿಗೂ ಕೂಡ ಪಾಯದಿಂದ ಯಾರು ಪ್ರಾರಂಭ ಮಾಡಿದ್ರು ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ನಾವು ಸಲ್ಲಿಸಬೇಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾಲೂಕಿನ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಮುಖಂಡರ ಹತ್ರ ಎಲ್ಲ ಚರ್ಚೆ ಮಾಡಿದ್ವಿ. ಏನು ಒಂದು ಭೂಮಿ ಪೂಜೆ ಮಾಡ್ಬೋದು, ಗುದ್ಲಿ ಪೂಜೆ ಮಾಡ್ಬೋದು, ಟೇಪ್ ಕಟ್ ಮಾಡ್ಬೋದು, ಮಾಡಿದ್ರೆ ಸಾಲದು. ಇವತ್ತು ತಾವು ಆಶೀರ್ವಾದ ಮಾಡಿ ಶಾಸಕನಾಗ್ಬೇಕು ಅಂತಂದ್ರೆ ಪ್ರಮುಖವಾಗಿ ನನಗೆ ನೀರು ಕೊಟ್ಟಂತ ಹೋಬಳಿ ಇವತ್ತು ಹನಗೊಂಡಳ್ಳಿ ಹೋಬಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳಕ್ಕೆ ಬಯಸ್ತೇನೆ. ಬಳಿಕ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮುತ್ಕೂರು ಸಂತೋಷ್ ಕುಮಾರ್ ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ನಮ್ಮ ಇತಿಹಾಸದಲ್ಲಿ ಮರೆಯಲಾಗದಂತಹ ಕಾರ್ಯಕ್ರಮ. ಈ ಕಟ್ಟಡ ನಿರ್ಮಾಣಕ್ಕೆ ನಾನು ಬಹಳಷ್ಟು ಶ್ರಮ ಪಟ್ಟಿದ್ದು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿಚಂದ್ರ, ಉಪಾಧ್ಯಕ್ಷರಾದ ರೋಮಿಯಾ ತರ್ನಂ ಸೇರಿದಂತೆ ಕಾರ್ಯದರ್ಶಿ, ಸಿಬ್ಬಂದಿ ವರ್ಗ ಸೇರಿದಂತೆ ಎಲ್ಲರೂ ಸಹಕಾರ ನೀಡಿದ್ದು, ಹೆಚ್ಚು ಶಕ್ತಿಯಾಗಿ ನಮ್ಮ ಶಾಸಕರಾದ ಶರತ್ ಬಚ್ಚೇಗೌಡರು ನೀಡಿದ್ದಾರೆ. ಆದ್ದರಿಂದ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಇವತ್ತಿನ ದಿನ ಹೇಳ್ಬೇಕಂತಂದ್ರೆ ಹನಗೊಂಡಳ್ಳಿ ಹೋಬಳಿನಲ್ಲೇ ಇವತ್ತೊಂದಿನ ಹಬ್ಬದ ವಾತಾವರಣ. ಅದರಲ್ಲೂ ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯಿತಿ ಕಚೇರಿ ಉದ್ಘಾಟನೆ ದಿನ ನಾವು ಎಂದೆಂದಿಗೂ ನಮ್ಮ ಇತಿಹಾಸ ಇರೋ ತನಕ ನಾವು ಮರೆಯೋಕ್ಕಾಗಲಾರ್ದಿರೋಂಥ ದಿನ. ಯಾಕೆ ಅಂತಂತಂದರೆ ಈ ಕಟ್ಟಡ ನಾವು ಉದ್ಘಾಟನೆ ಮಾಡೋದಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದೀವಿ. ಈ ನಮ್ಮ ಶ್ರಮದಿಂದ ನಮ್ಮ ಸದಸ್ಯರು, ನಮ್ಮ ಆಡಳಿತ ಮಂಡಳಿ ಏನಿದೆ, PDO, ಸೆಕ್ರೆಟ್ರಿ, ಕಾರ್ಯದರ್ಶಿ ರಾಮೇಗೌಡರಾಗಿರ್ಬೋದು, ಮುಖ್ಯವಾಗಿ ನಮ್ಮ ವಿಶ್ವನಾಥ್ ಬಿಲ್ ಕಲೆಕ್ಟ್ರು, PDO ರವಿಚಂದ್ರ ಸರ್, ಮತ್ತು ಉಪಾಧ್ಯಕ್ಷರಾದಂಥ ರುಮಿಯಾ ತರ ನಮ್ಮ
ಯಡಗೊಂಡಳ್ಳಿ ಇಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಲೋಕೇಶು, ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ನನಗೆ ಕೈನ ಬಲಪಡಿಸಿ ಎಲ್ಲ ರೀತಿಯಾದ ಸಹಕಾರ ಕೊಟ್ಟಿದ್ದಕ್ಕೆ ಇವತ್ತಿನ ದಿನ ಇಂಥ ಒಂದು ಸುಸಜ್ಜಿತವಾದಂಥ ಕಟ್ಟಡ ಇಲ್ಲಿ ನಿರ್ಮಾಣ ಆಗಿರೋದು. ನಾವು ಒಂದು ಕಾಲದಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ಇಲ್ಲದೆ ಬೀದಿನಲ್ಲಿ ಅಲ್ದಂಥ ಒಂದು ವ್ಯವಸ್ಥೆಯಲ್ಲಿ ಕೂಡ ಬದುಕಿದ್ದೀವಿ. ನಮ್ಮ ಹಿಂದೆ ಹಳೆಯ ಗ್ರಾಮ ಪಂಚಾಯಿತಿ ಕಟ್ಟಡ ಹೇಗಿತ್ತು ಅಂತಂತಂದರೆ, ಮಳೆ ಬಿದ್ದರೆ ಹನಿ ಸುರಿತಾ ಇತ್ತು. ಅಂಥದ್ರಲ್ಲೆಲ್ಲ ನಾವು ಸಾಮಾನ್ಯ ಸಭೆಗಳು ಮಾಡ್ಕೊಂಬಂದ್ವಿ. ಅವತ್ತೇ ತೀರ್ಮಾನ ಮಾಡಿದ್ವಿ, ಇಲ್ಲ ಇದಕ್ಕೆ ಹನಗೊಂಡಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಹೋಬಳಿ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಒಂದು ಒಳ್ಳೆ ಸುಸಜ್ಜಿತವಾದಂಥ ಕಟ್ಟಡನ ಕಟ್ಟಲೇಬೇಕು ಅಂತಂತಂದ್ಬಿಟ್ಟು ಬಹಳಷ್ಟು ಶ್ರಮ ಹಾಕಿದ್ದೀವಿ. ಈ ಶ್ರಮದಿಂದ ಎಲ್ಲ ಆಡಳಿತ ಮಂಡಳಿ ಮತ್ತು ಚುನಾಯಿತ ಜನಪ್ರತಿನಿಧಿಗಳದ್ದು ಭಾಳಷ್ಟು ಶ್ರಮ ಇದೆ. ಅದರಲ್ಲಿ ಮುಖ್ಯವಾಗಿ ಇದನ್ನು ಇನ್ನೂ ಬೇಗನೆ ಮುಗಿಸ್ಬೇಕಾಗಿತ್ತು. ಒಂದು ಸ್ವಲ್ಪ ಎಲಿವೇಶನ್ನು ಇನ್ನೊಂದು ಮತ್ತೊಂದು ಈ ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದಕ್ಕೆ ಈ ಒಂದು ಔಟ್ಲುಕ್ ತರೋದ್ರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗಿ ಸ್ವಲ್ಪ ತಡವಾಗಿ ಇವತ್ತಿನ ದಿನ ಉದ್ಘಾಟನೆ ಮಾಡಿದ್ದೀವಿ. ಆದರೂ ಇವತ್ತು ಒಂದು ಸುಸಜ್ಜಿತವಾದಂಥ ಕಟ್ಟಡ ನಿರ್ಮಾಣ ಆಗಿದೆ. ನಾವು ಮುಂದಿನ ದಿನಗಳಲ್ಲಿ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥವ್ರಿಗೆ, ಸಾರ್ವಜನಿಕರಿಗೆ ಉತ್ತರ ಹೇಳೋಕ್ಕೆ ಇದು ಒಂದು ಅವಕಾಶ ನಮಗೆ. ಮುಂದೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತವೆ, ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀವಿ. ಇವತ್ತು ಏನಿದೆ ಈ ಗ್ರಾಮ ಪಂಚಾಯತಿ ಕಟ್ಟಡ, ಇದಕ್ಕೆ ನಮ್ಮ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಅವರು ಕೂಡ ನಮಗೆ ಬಹಳಷ್ಟು ಸಹಕಾರ ಕೊಟ್ಟರು. ಹಾಗೆ ಇ.ಒ. ಪಿ. ಮುನಿಯಪ್ಪ ಸರ್ ಕೂಡ ಅವರು ಬಹಳಷ್ಟು ಸಹಕಾರ ಕೊಟ್ಟರು. ಜಿಲ್ಲಾ ಪಂಚಾಯಿತಿಯಿಂದ ನಮ್ಮ DSR ಆಗಿರ್ಬೋದು, CEO ಸರ್ ಆಗಿರ್ಬೋದು, CO ಮೇಡಮ್ ಆಗಿರ್ಬೋದು, ಎಲ್ಲರ ಸಹಕಾರದಿಂದ ಇವತ್ತು ಇಂಥ ಒಂದು ಕಟ್ಟಡ ಇವತ್ತು ನಿರ್ಮಾಣ ಆಗಿದೆ. ಎಲ್ಲರಿಗೂ ಹನಗೊಂಡಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಹನಗೊಂಡಳ್ಳಿ ಒಬ್ಬ ಅಧ್ಯಕ್ಷನಾಗಿ ಆಡಳಿತ ಮಂಡಳಿ ಮತ್ತು ಚುನಾಯಿತ ಜನಪ್ರತಿನಿಧಿಗಳು ಮತ್ತು ನಮ್ಮ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಮತ್ತು E.O. ಸರು, CEO ಮೇಡಮ್ಮು, ಹಾಗೆ ನಮ್ಮ DS ಸರು, ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನಮ್ಮ ಗುರು ಹಿರಿಯರು, ನಮ್ಮ ಕುಟುಂಬದ ಹಿರಿಯರು ಹತ್ರ ಒಂದು ಅಪ್ಪಣೆ ಪಡ್ಕೊಂಡು, ನಮ್ಮ ಕುಟುಂಬದಲ್ಲಿ ಹಿರಿಯರು ನಿನ್ನ ಒಂದು ಅವಧಿನಲ್ಲೇ ಅದು ಉದ್ಘಾಟನೆ ಆಗಲಿ ಅಂತಂತಂದ್ಬಿಟ್ಟು ನಮ್ಮ ಕುಟುಂಬದ ಸದಸ್ಯರು ಎಲ್ಲ ನನ್ನ ಜೊತೆ ಕೈ ಜೋಡಿಸಿ ಮೊದಲನೇ ಅಂತಸ್ತಿನ ಮೇಲಿನ ಕಟ್ಟಡನ ನಾವು ಕಟ್ಟೋಣ ಅಂತ ತೀರ್ಮಾನ ಮಾಡಿದ್ಮೇಲೆ ಅದು ನಾವು ಕೈ ಇಟ್ಟ ಗುಣನ ಏನೋ ಗೊತ್ತಿಲ್ಲ, ಯಾವ ಕ್ಷಣದಲ್ಲಿ ಒಳ್ಳೆ ಮುಹೂರ್ತದಲ್ಲಿ ಕೈ ಇಟ್ವಿ. ಇವತ್ತು ಅದು ಕೂಡ ಎಲ್ಲ ಮುಗಿದು ಅದನ್ನು ಕೂಡ ಇವತ್ತು ಉದ್ಘಾಟನೆ ಮಾಡಿ ಅದನ್ನು ಕೂಡ ಮುಗಿಸಿದ್ದೀವಿ. ಎಲ್ಲ ದೇವರ ಆಶೀರ್ವಾದ. ಶಾಸಕರು ಬಂದು ಇವತ್ತಿನ ದಿನ ನಮ್ಮ ಹನಗೊಂಡಳ್ಳಿ ಗ್ರಾಮ ಪಂಚಾಯಿತಿ ಕಟ್ಟಡ, ನಾಡ ಕಚೇರಿ ಕಟ್ಟಡ ಎರಡನ್ನೂ ಉದ್ಘಾಟನೆ ಮಾಡಿಬಿಟ್ಟು ಬಹಳಷ್ಟು ಖುಷಿನ ವ್ಯಕ್ತಪಡಿಸಿದ್ರು. ಅದಕ್ಕೆ ನಾನು ಸದಾ ಅವ್ರಿಗೆ ಚಿರಋಣಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೆ. ಬಳಿಕ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ರವಿಚಂದ್ರ ಮಾತನಾಡಿ, ನಾನು ಮರೆಯಲಾಗದಂತಹ ದಿನ ಇದಾಗಿದ್ದು, ನಮ್ಮ ಪಂಚಾಯಿತಿ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಥಾಪನೆಯಾಗಿದ್ದು ಅದ್ದೂರಿಯಾಗಿ ಉದ್ಘಾಟನೆಯಾಗಿದೆ. ಈ ಕಟ್ಟಡ ನಿರ್ಮಾಣಕ್ಕೆ ಸಾಕಷ್ಟು ಜನ ಸಹಕಾರ ನೀಡಿದ್ದು, ಶಿವಾ ಸ್ಟೀಲ್ ಕಂಪನಿಯವರ ಸಹಕಾರದಿಂದ ಈ ಭವ್ಯವಾದ ಕಟ್ಟಡ ನಿರ್ಮಾಣ ಮಾಡಲಾಗಿದ್ದು, ಮಾನ್ಯ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ರವಿಕುಮಾರ್ ಅವರು ಉದ್ಘಾಟನೆ ಮಾಡಿದ್ದು ಬಹಳ ಸಂತಸ ತಂದಿದೆ ಎಂದು ಹೇಳಿದ್ದಾರೆ. ನಿಜವಾಗ್ಲೂ ಈ ದಿನ ತುಂಬ ಖುಷಿ ಆಗ್ತದೆ. ಹನಗೊಂಡಳ್ಳಿ ಗ್ರಾಮ ಪಂಚಾಯತಿ ನೂತನ ಒಂದು ಭವ್ಯವಾದ ಕಟ್ಟಡ ಕಟ್ಟೋದಕ್ಕೆ ಮಾನ್ಯ ಅಧ್ಯಕ್ಷರು, ಅದೇ ರೀತಿ ಉಪಾಧ್ಯಕ್ಷರು, ಎಲ್ಲ ಗ್ರಾಮದ ಸದಸ್ಯರು ಕೂಡ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರ ಎಲ್ಲ ಸಹಕಾರದಿಂದಲೇ ಇವತ್ತು ಒಂದು ನೂತನ ಒಳ್ಳೆ ಕಟ್ಟಡ ಆಗಿದೆ ನಮ್ಮ ಹನಗೊಂಡಳ್ಳಿ ಹೋಬಳಿನಲ್ಲಿ. ಇವತ್ತಿನ ಕಟ್ಟಡನ ಮಾನ್ಯ ಶಾಸಕರಾದಂಥ ನಮ್ಮ ಶರತ್ ಬಚ್ಚೇಗೌಡರು, ಹಾಗೆ ಅವರ ಜೊತೆ ವಿಧಾನ ಪರಿಷತ್ ಸದಸ್ಯರಾದಂಥ ರವಿಯಣ್ಣ ಅವರು ಕೂಡ, ಹಾಗೆ ಇತರೆ ಮುಖಂಡರುಗಳಿಗೆ ಬಂದು ಉದ್ಘಾಟಿಸಿದ್ದಾರೆ. ತುಂಬ ಖುಷಿ ಇದೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ ಕೂಡ ಎಲ್ಲರೂ ಕೂಡ ಸಹಕಾರದಿಂದ ಒಂದು ಒಳ್ಳೆ ನೂತನವಾದ ಕಟ್ಟಡ ಆಗಿದೆ. ತುಂಬ ಖುಷಿ ಇದೆ. ಮೊದಲನೇ ಅಂತಸ್ತಿನ ಕಟ್ಟಡ ಬಂದು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿರ್ತಕ್ಕಂಥ ಶಿವ ಸ್ಟೀಲ್ ಕಂಪ್ನಿಯವರು ಅವರ ಒಂದು ದಾನಿ ಕೊಡುಗೆಯಿಂದ ಶಿವಪೆರಿಕ್ ಒಂದು ಭವ್ಯವಾದ ಮೊದಲನೇ ಅಂತಸ್ತಿನ ಕಟ್ಟಡ ಕಡೆ. ಇನ್ನು ಉಳಿಕೆ ನಾವು ಇಂಟೀರಿಯರ್ ಅದು ಇದು ನಮ್ಮ ಗ್ರಾಮ ಪಂಚಾಯತಿ ಇದರಲ್ಲಿ ನಾವು ಬಳಸ್ಕೊಂಡು
ಕಟ್ಟಡನ ನಿರ್ಮಾಣ ಮಾಡಿದ್ದೀವಿ. ಎಲ್ಲರೂ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಗ್ರಾಮ ಪಂಚಾಯತ್ ಸಿಬ್ಬಂದಿಯವರು ಕೂಡ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನವಂಬರ್ ತಿಂಗಳಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೇವೆ. ನವಂಬರ್ 1 ನಾವು ಆಚರಿಸಿದ್ದೇವೆ. ಇದೇ ನವಂಬರ್ ತಿಂಗಳಲ್ಲಿ ಕನ್ನಡದ ಏಕೀಕರಣ ಏನಾಯಿತು ಆ ಒಂದು ತಿಂಗಳಲ್ಲೇ ನಾವು ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಕಟ್ಟಡನ ಲೋಕಾರ್ಪಣೆ ಮಾಡಿದ್ದೀವಿ. ಅದು ನಮ್ಮೆಲ್ರಿಗೂ ಭಾಳ ಸಂತೋಷದ ವಿಷಯ. ಅಧಿಕಾರಿಗಳೇನಿರ್ತಾರೆ ಅವ್ರಿಗೆ ಏನಾದರೂ ಒಂದು ನಿರ್ಧಾರಗಳನ್ನ ತಗೊಳ್ಬೇಕಾದ್ರೆ, ಇಲ್ಲಾಂದರೆ ಚರ್ಚೆಗಳನ್ನ ಮಾಡಬೇಕಾದ್ರೆ ಅವರಿಗೆ ಒಳ್ಳೆಯ ವಾತಾವರಣ ಇರಬೇಕು, ಒಳ್ಳೆಯ ಕಚೇರಿಗಳಿರಬೇಕು. ಆಗಿದ್ದಾಗ ಮಾತ್ರ ಒಳ್ಳೆಯ ಆಲೋಚನೆಗಳು ಅವ್ರ ಮೈಂಡಲ್ಲಿ ಬರ್ತವೆ. ಸೊ ಅದನ್ನು ನಾವು ಮನಗಂಡು ಅವ್ರಿಗೂ ಸಹ ನಾವು ಒಳ್ಳೆ ಕೊಠಡಿಗಳನ್ನ ಕೊಡಬೇಕು, ಒಳ್ಳೆ ಆಧುನಿಕವಾದ ಕಚೇರಿಗಳನ್ನ ಕೊಡಬೇಕು. ಅವರು ಉತ್ತಮ ಮಟ್ಟದಲ್ಲಿ ತಮ್ಮ ಕಚೇರಿಗಳನ್ನ ನಿರ್ವಹಣೆ ಮಾಡ್ಕೋಬೇಕು ಅಂತೇಳಿ ನಾವು ಇವತ್ತು ನಮ್ಮ ಅಧ್ಯಕ್ಷರಾಗಿರ್ಬೋದು, PDO ಅವರಾಗಿರ್ಬೋದು, ಎಲ್ಲ ಅಧಿಕಾರಿಗಳಾಗಿರ್ಬೋದು, ಹಾಗೆ ಎಲ್ಲರ ಸದಸ್ಯರುಗಳ ಒಂದು ಸಹಮತದಿಂದ ಇವತ್ತು ಈ ಕಟ್ಟಡ ಇಲ್ಲಿ ಲೋಕಾರ್ಪಣೆಗೊಂಡಿದೆ. ಇದನ್ನು ನಮ್ಮ ನೆಚ್ಚಿನ MLA ಅವರಾದಂಥ ಶರತ್ ಬಚ್ಚೇಗೌಡರು ಇದನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದು ನಮ್ಮೆಲ್ರಿಗೂ ಭಾಳ ಸಂತೋಷದ ವಿಷಯ. ಹಾಗೆ ಇನ್ನು ಮುಂದೆ ಇದರ ನಿರ್ವಹಣೆ ಸಹ ಭಾಳಷ್ಟು ಇರುತ್ತೆ. ಅದನ್ನು ನಮ್ಮ ಅಧಿಕಾರಿಗಳು ಸ್ವಇಚ್ಛೆಯಿಂದ, ಸ್ವಪ್ರೇರಣೆಯಿಂದ ಇದನ್ನೆಲ್ಲ ಒಳ್ಳೆಯ ಗುಣಮಟ್ಟವನ್ನು ಕಾಪಾಡಿಕೊಂಡು, ಹಾಗೆ ಹಳ್ಳಿಗಳ ಸೇವೆ ಸಹ ಇದರ ಮಟ್ಟದಲ್ಲೇ ಮಾಡಿಕೊಂಡು ಮುಂದಿನ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ನಾವೆಲ್ಲ ಶ್ರಮಿಸ್ತೀವಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸೋಮಶೇಖರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುನಿಯಪ್ಪ, ಅನುಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂತೋಷ್ ಕುಮಾರ್, PDO ರವಿಕುಮಾರ್, ಹೋಬಳಿ ಮುಖಂಡ BM ಪ್ರಕಾಶ್, TAPCMS ಉಪಾಧ್ಯಕ್ಷ ಮುತ್ತೂರು ಮುನಿರಾಜು, ಭೂ ನ್ಯಾಯ ಮಂಡಳಿ ಸದಸ್ಯ ರಾಧಾಕೃಷ್ಣ, TAPCMS ಮಾಜಿ ಅಧ್ಯಕ್ಷ ಕೋಡಿಹಳ್ಳಿ ಸೊಣ್ಣಪ್ಪ, ಮುತ್ಸಂದ್ರ ಬಾಬುರೆಡ್ಡಿ, ಅನುಗೊಂಡನಹಳ್ಳಿ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಲತಾ ರೆಡ್ಡಿ, DYSP ಮಲ್ಲೇಶಯ್ಯ, ಅನುಗೊಂಡನಹಳ್ಳಿ ಠಾಣೆ ಸಬ್ ಇನ್ಸ್ಪೆಕ್ಟರ್ ಗೋವಿಂದ್, ಮಲಸಂದ್ರ ಶೇಷಪ್ಪ ಸೇರಿದಂತೆ ಇನ್ನೂ ಹಲವು ಮುಖಂಡರು ಹಾಜರಿದ್ದರು.